ನಮಸ್ತೆ. ನಮಸ್ತೆ ಸರ್. ಯಾವರು? ಶ್ರೀನಿವಾಸ್ ಅಂತೆ ಸರ್. ಶ್ರೀನಿವಾಸ್ ಅಂತೆ. ಗುರು ಅಸೋಸಿಯೇಟ್ ವರ್ಕ್ ಮಾಡ್ತಾ ಇರೋದು. ಹೌದು, ಥ್ಯಾಂಕ್ ಯು. ಎಲ್ಲಿ, ಯಾವ ಕಾಲೇಜು? ಕಾಲೇಜ್ ಎಲ್ಲ ಬಂದು ಶ್ರೀನಿವಾಸ್ ಅಂತ ಮೈಸೂರು ಯೂನಿವರ್ಸಿಟಿ. ಹಾ, ಹೇಳಿ ಪ್ರಾಡಕ್ಟ್ ಬಗ್ಗೆ ಹೇಳಿ. ಸರ್ ಇದು ಬಂದು ಕಾರ್ ವಾಷರ್. ಇದು ಪ್ರೆಷರ್ಗೋಸ್ಕರ ಯೂಸ್ ಮಾಡೋದು ನಾವು. ಏನಾದರೂ ಬೇರೆ ಅಪ್ಲಿಕೇಶನ್ ಅವರೇ ಕೇಳ್ಕೊಂಡ್ ಬರ್ತಾರೆ, ಇಷ್ಟಿಷ್ಟು ಪ್ರೆಷರ್ ಅಲ್ಲಿ ಬೇಕು, ಕಿಲೋಮೀಟರ್ ಅಲ್ಲಿ ಬಂದು ಬೇಕು ಅಂತ ಕೇಳ್ಕೊಂಡ್ ಬರ್ತಾರೆ. ಹಾಗಾಗಿ ಇದನ್ನ ರೆಫರ್ ಮಾಡ್ತೀವಿ ಕಾರ್ ವಾಷರ್ ಆಗಿ. ಇದು ಬಂದು ಕಾರ್ ವಾಷರ್ ಅಂದ್ರೆ ಮೇಡಮ್ ಇವಾಗ ಕನೆಕ್ಟ್ ಎಲ್ಲಿ ಮಾಡಬೇಕು? ಕಾರಿಗೆ ಮಾಡಬೇಕು, ಎಲ್ಲಿ ಮಾಡಬೇಕು? ಸರ್ ಕಾರಿಗಲ್ಲ ಸರ್, ನಾವು ಪೈಪ್ ಕಲೆಕ್ಷನ್ ಮಾಡ್ಕೊಂಡಿರ್ತೀವಲ್ಲ, ಅದರಿಂದ ಈ ಕಲೆಕ್ಷನ್ ಬಂದು ಇದಕ್ಕೆ ಕೊಡ್ತೀವಿ. ಇಲ್ಲಿ ಇದ್ರದ್ದು ವಯರ್ಸ್ ಎಲ್ಲ ಇದೆ, ಕೇಬಲ್ ಇದೆ, ಅದಕ್ಕೆ ಕನೆಕ್ಟ್ ಮಾಡ್ಕೊಂಡು ನಮಗೆ ಎಷ್ಟು ಪ್ರೆಷರ್ ಅಲ್ಲಿ ಬೇಕು ಅದನ್ನ ಸೆಟ್ ಮಾಡ್ಕೊಂಡು ನಾವು ಮಾಡ್ಕೊಬಹುದು. ಅದನ್ನ ನಿಮ್ದು ಕಂಪನಿ ಯಾವ್ದು ಮೇಡಮ್ ನಿಮ್ದು? ಸರ್ ಕಂಪನಿ ಬಂದು ಗುರು ಗ್ರೂಪ್ ಅಂತ ಇದೆ. ಇದು ಬಂದು ಅಕ್ವಾ ಗ್ರೂಪ್ ಅಲ್ಲಿ ನಾವು ಸ್ಟಾಕಿಸ್ ತಗೊಂಡಿದೀವಿ ಸರ್. ಅಕ್ವಾ ಗ್ರೂಪ್ ಅಲ್ಲಿ ಟೆಕ್ಸ್ಮೋ ಅಂತ. ಇದು ಕಾರ್ ವಾಷರ್ ಆಗಿ ಯೂಸ್ ಮಾಡ್ತೀವಿ. ಇದು ಬಂದು ಡಿ ವಾಟರಿಂಗ್ ಅಂದ್ರೆ ವೇಸ್ಟೇಜ್ ಎಲ್ಲ ಕಟ್ ಆಗಿ ಇದ್ರಲ್ಲಿ ಕಟ್ಟರ್ ಆಗಿ. ವೇಸ್ಟೇಜ್ ಅಂದ್ರೆ ಯಾವ ವೇಸ್ಟೇಜ್ ಮಾಡೋದು? ಇವಾಗ ಸಗಣಿ ಇದೆಲ್ಲ ಇರುತ್ತಲ್ಲ, ಡ್ರೈನೇಜ್ ವಾಟರ್ಸ್ ಎಲ್ಲ ಇರುತ್ತಲ್ಲ, ಅದಿಲ್ಲಿ ಅದ್ರಲ್ಲಿ ಅಕಸ್ಮಾತ್ ಏನಾದ್ರು ತುಂಬಾ ಡಸ್ಟ್ ಎಲ್ಲ ಇರುತ್ತೆ ನೋಡಿ, ಎಲ್ಲಿ ಇರುತ್ತೆ, ಅದು ಯಾವ ಪರ್ಪಸ್ ಯೂಸ್ ಮಾಡೋದು, ಎಲ್ಲಿ ಅದನ್ನ ಕ್ಲೀನ್ ಆಗಿ? ಡ್ರೈನೇಜ್ ಪರ್ಪಸ್ ಸರ್. ಡ್ರೈನೇಜ್ ಪರ್ಪಸ್. ಇವಾಗ ಈಗ ಮೋರಿ ಸಿಗಾಕೊಂಡಿರುತ್ತೆ, ಮೋರಿ ಅದ್ರೊಳಗಡೆನೂ ಹಾಕ್ಬಿಟ್ಟು ತೆಗಿಬಹುದು. ಇಲ್ಲಿ ಕಟ್ಟರ್ ಹಾಕ್ಬಿಟ್ಟು ಏನೇನು ಕಡ್ಡಿ ಕಸ ಎಲ್ಲ ಬಂದಿರುತ್ತಲ್ಲ ಅದೆಲ್ಲ ಕಟ್ ಆಗಿ ಇಲ್ಲಿ ಕಟ್ಟರ್ ಕೊಟ್ಟಿರ್ತಾರಲ್ಲ, ಇಲ್ಲಿ ಕಟ್ ಆಗಿ ಅದು ಫುಲ್ ಕ್ಲೀನ್ ಆಗಿ ವಾಟರ್ ಸಪರೇಟ್, ಕಸ ಸಪರೇಟ್ ಆಗಿ ದೊಡ್ಡ ಈಗ ಹೋಲ್ ಇದ್ರೆ ಅದೇ ಹೊಂಡೊಳಗೆ ಹಾಕ್ಬಿಟ್ಟು ಅದು ಇದ್ ಮಾಡಿದ್ರೆ ಕಸ ಗಿಟ್ಟ ಇದ್ರೆ ಅದೆಲ್ಲ ಕಟ್ ಮಾಡಿ ಡ್ರೈನೇಜ್ ಆಗಿ ಫುಲ್ ವಾಟರ್ ಸಪರೇಟ್ ಆಗಿ ಮತ್ತೆ ಕಸಗಳು ಸಪರೇಟ್ ಆಗಿ. ಕಬ್ಬನ ಎಲ್ಲ ಕಟ್ ಮಾಡಲ್ಲ, ಕಬ್ಬನ ಎಲ್ಲ ಕಟ್ ಮಾಡಲ್ಲ, ಓನ್ಲಿ ಮರ ಮತ್ತೆ ಪ್ಲಾಸ್ಟಿಕ್ ಅದು ಇದು ಸೊಪ್ಪು ಇದೆಲ್ಲ ಇರುತ್ತಲ್ಲ, ಕಸಗಳು, ಮನೆ ವೇಸ್ಟ್ ವಾಟರ್ ಎಲ್ಲ ಬರುತ್ತಲ್ಲ ಅಂತವು. ಓಕೆ, ಇದು ನೀವು ಡೀಲರ್ಶಿಪ್ ತಗೊಂಡಿದ್ದೀರಾ? ಇದೆಲ್ಲ ಒಂದೇ ಸರ್. ಅಕ್ವಾಟೆಕ್ಸ್ ಅಲ್ಲಿ ಇದು ಬರುತ್ತೆ, ಇದು ಡಿ ವಾಟರಿಂಗ್ ಪಂಪ್ ಅಂತ ಬರುತ್ತೆ. ಇದು ಈ ಕಡೆ ಇಷ್ಟು. ಓಕೆ ಮ್ಯಾಮ್, ಇದೇನಿದು? ಇದು ಸರ್ ಸೊಂಪ್ ಮೇಲ್ ಇಡೋದು. ಈಗ ನಾವು ಮೇಲೆ ನೀರ್ ಅಪ್ ಮಾಡ್ಬೇಕು ಅಂತ ಅಂದ್ರೆ ಸೊಂಪ್ ಮೇಲ್ ಇಟ್ಕೊಂಡು ಅದನ್ನ ನೀರ್ ತೆಗೆದು ಮೇಲೆ ವಾಟರ್ ಟ್ಯಾಂಕಿಗೆಲ್ಲ ನೀರ್ ತುಂಬಿಸೋಂತದ್ದು. ಓಕೆ, ಅದು ಅದೇ ಪರ್ಪಸ್ ಸರ್, ಸೊಂಪ್ ಮೇಲ್ ಇಡೋಂತ ಮೋಟರ್ ಇದು. ಇದು ಏನ್ ಮೇಡಮ್ ಇದು ಮೋಟರ್? ಇದು ಸರ್ ಇದು ನೀವು ಬೋರ್ವೆಲ್ ಕೊರ್ಸಿರ್ತೀರಲ್ಲ, ಬೋರ್ವೆಲ್ ಒಳಗಡೆ ಬಿಡಂತ ಮೋಟರ್ಗಳಿದು. ಅದೇನೇನು ಹೇಳ್ತೀವಿ? ಕೆಪಾಸಿಟಿ ಎಷ್ಟು ಆಳಿಗೆ ಬಿಡಬಹುದು, ಎಷ್ಟು ಫೀಟ್ ಅಡಿಗೆ ಹೋಗುತ್ತೆ, ಎಷ್ಟು HP ಮೇಲೆ ಹೋಗುತ್ತೆ, ನಾವು ಎಷ್ಟು ಫೀಟ್ ಕೊರ್ಸಿರ್ತೀವಿ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಅದೆಲ್ಲ. ಈಗ ನಂದು 1000 ಫೀಟ್ ಆಳ ಇದೆ ಬೋರ್ವೆಲ್ ಬಾವಿ, ಅದಕ್ಕೆ ಆಗುತ್ತೆ ಇದು? ಇದಾಗೋದಿಲ್ಲ. ಯಾವ್ದಾಗುತ್ತೆ? ಅದಕ್ಕೆ HP ಹೋಗುತ್ತೆ. ಎಷ್ಟು HP ಬೇಕು? 1000 ಫೀಟಿಗೆ ಒಂದು 6. ಓಕೆ, ಈಗ 100 ಫೀಟ್ ಇರುತ್ತೆ, ಅದು ಯಾವ್ದು ಮೋಟರ್ ಹಾಕ್ಬೇಕು ನಿಮ್ದು? 100 ಫೀಟ್ ನೀವು ಬೋರ್ವೆಲ್ ಕೊರ್ಸಿರ್ತೀರಾ ಅಂತ 1 HP ಹಾಕೊಂಡು. ಇದು ಮೂರಲ್ಲಿ ಯಾವ್ದಾಗುತ್ತೆ? ಇದಾಗುತ್ತೆ ಸರ್. ಇದು 1 HP ಬರುತ್ತೆ. ಓಕೆ, ಇದು ಆಗುತ್ತಲ್ಲ ಅದು. ಓಕೆ, ನಿಮ್ದು ಆಫೀಸ್ ಎಲ್ಲಿದೆ ಮೇಡಮ್? ಇದು ಸುಧಾಮ್ ನಗರ ಸರ್. ಮೇನ್ ಬ್ರಾಂಚ್ ಬಂದು ಸುಧಾಮ್ ನಗರದಲ್ಲಿ ಇದೆ. ಸಪರೇಟ್ ಬ್ರಾಂಚಸ್ ಇದೆ. ಈ ಕಂಪನಿ ನೇಮ್ ಹೆಸರು ಇದ್ರದ್ದು? ಇದು ಟೆಕ್ಸ್ಮೋ ಸರ್. ಅಕ್ವಾ ಗ್ರೂಪ್ ಅಲ್ಲಿ ಟೆಕ್ಸ್ಮೋ ಇಲ್ಲಿದೆಯಲ್ಲ, ಅಕ್ವಾ ಗ್ರೂಪ್ ಅಲ್ಲಿ ಟೆಕ್ಸ್ಮೋ ಅಂತ ಬರುತ್ತೆ. ಈಗ ನಿಮ್ಮ ಹತ್ರ ಈಗ ನೀವು ಡಿಸ್ಟ್ರಿಬ್ಯೂಟರ್ ಅಥವಾ ನೀವು ಡೀಲರಾ? ಡಿಸ್ಟ್ರಿಬ್ಯೂಟರ್ ಸರ್. ಡಿಸ್ಟ್ರಿಬ್ಯೂಟರ್. ಈಗ ನಾವು ಈಗ ಬುಕಿಂಗ್ ಮಾಡಿದ್ರೆ ನೀವು ಪೋಸ್ಟ್ ಅಲ್ಲಿ ಕಳ್ಸಿಕೊಡ್ತೀರಾ, ಹೇಗೆ? ಟ್ರಾನ್ಸ್ಪೋರ್ಟ್ ಕಳ್ಸಿಕೊಡ್ತೀವಿ. ಕ್ವಾಂಟಿಟಿ ಮೇಲೆ ಪೇಮೆಂಟ್ ಇಮಿಡಿಯೇಟ್ ಇರುತ್ತೆ. ನಿಮಗೆ ಏನೇನ್ ರಿಕ್ವೈರ್ಸ್ ಇರುತ್ತೆ ಅದನ್ನೆಲ್ಲ ನಮಗೆ ಒಂದ್ ಜಸ್ಟ್ ಮೇಲ್ ಮಾಡಿದ್ರೆ ಸಾಕು. ಅದನ್ನ ನಾವು ಏನೇನ್ ಬೇಕು ಜಸ್ಟ್ ನೀವು 1 ಫೀಟ್ ಲೆಕ್ಕ ಹೇಳಿದ್ರೆ ಸಾಕು. ಅದಕ್ಕೆ ಏನೇನ್ ಬೇಕು, ಈಗ ಕೇಬಲ್ ಇರ್ಲಿ, ಪೈಪ್ಸ್ ಇರ್ಲಿ, ರೋಲ್ ಪೈಪ್ಸ್ ಇರ್ಲಿ, ಅದಕ್ಕೆ ಆಕ್ಸೆಸರೀಸ್ ಇರ್ಲಿ, ಈ ತರ ಬೆಂಡ್ ಮತ್ತೆ ಈ ತರ ಪೈಪಿಗೆ, ರೋಲ್ ಪೈಪಿಗೆ ಲಾಸ್ಟ್ ಅಲ್ಲಿ ಫಿಟ್ ಮಾಡ್ತೀವಲ್ಲ, SSN ಫಿಟ್ಟಿಂಗ್ ಅಂತ ಬರುತ್ತೆ, ಅವೆಲ್ಲಾನು ನಾವು ಹೋಲ್ಸೇಲ್ ಆಗಿ ಕೊಡ್ತೀವಿ. ಮತ್ತೆ ಇನ್ಸ್ಟಾಲೇಷನ್ ಸಹ ನಮ್ದು, ಪಂಪ್ ಸೆಟ್ ಇನ್ಸ್ಟಾಲೇಷನ್ ಸಹ ನಮ್ದೇ ಇರುತ್ತೆ. ನಿಮ್ಮ ಕಂಪನಿಯಲ್ಲಿ ಡಿಸ್ಟ್ರಿಬ್ಯೂಟರ್ ಬೇರೆ ಇನ್ನೇನ್ ಪ್ರಾಡಕ್ಟ್ ಇದೆ? L&T ಇದೆ. ಓಕೆ. ಆಂಕರ್ ವೈರ್ಸ್ ಇದೆ, ಪ್ಯಾನಾಸೋನಿಕ್ ಇದೆ, ಫಿನೋಲೆಕ್ಸ್ ವೈರ್ಸ್ ಇದೆ, ಅದ್ರದ್ದು ಸಬ್ಮರ್ಸಿಬಲ್ ಫ್ಲಾಟ್ ಕೇಬಲ್ಸ್ ಬರುತ್ತೆ, ಮತ್ತೆ GI ಪೈಪ್ಸ್ ಬರುತ್ತೆ ಬೋರ್ವೆಲ್ ಒಳಗಡೆ ಬಿಡೋದಕ್ಕೆ, ಮತ್ತೆ ಆಚೆ ಬಿಡೋದಕ್ಕೆ ರೋಲ್ ಪೈಪ್ ಅಂತ ಬರುತ್ತೆ, HDP ಪೈಪ್ಸ್ ಎಲ್ಲ ಇದೆ. ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಸರ್. ನಾವು ಫುಲ್ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಆಗಿದ್ದೀವಿ. ದೊಡ್ಡ ಕಂಪನಿ. ಎಷ್ಟು ವರ್ಷದಿಂದ ಇದೆ? 20-25 years ಇಂದ. 25 years ಇಂದ. 30. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್.